ಗೆಳೆಯರೇ, ನಮ್ಮ ಫೋನಲ್ಲಿ ಗೂಗಲ್ ಪ್ಲೇ ಸರ್ವಿಸಸ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ಹೇಳ್ತೀನಿ. ಗೂಗಲ್ ಪ್ಲೇ ಸರ್ವಿಸ್ನ ನಾವು ಅಪ್ಡೇಟ್ ಮಾಡದೆ ಹೋದರೆ ಅದು ಯಾವುದೇ ನಮ್ಮ ಫೋನಲ್ಲಿರುವಂಥ ಯಾವುದೇ ಗೂಗಲ್ನ ಸರ್ವಿಸ್ ಅನ್ನೋದು ವರ್ಕ್ ಆಗೋದಿಲ್ಲ ಸರಿಯಾಗಿ. ಅದಕ್ಕಾಗಿ ನಾವು ಗೂಗಲ್ ಪ್ಲೇ ಸರ್ವಿಸ್ ಅನ್ನೋದು ಅಪ್ಡೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಅದಕ್ಕಾಗಿ ನೀವು ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಕ್ರೋಮ್ ಇರುತ್ತೆ, ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಗೂಗಲ್ ಪ್ಲೇ ಸರ್ವಿಸಸ್ ಅಂತ ನೀವು ಟೈಪ್ ಮಾಡಬೇಕಾಗತ್ತೆ. ಗೂಗಲ್ ಪ್ಲೇ ಸರ್ವಿಸಸ್ ಅಂತ ಈ ರೀತಿ ಒಂದು ಸರ್ಚ್ ಮಾಡ್ಕೊಳ್ಳಿ. ಇಲ್ಲದೆ ನೋಡಿ, ಈ ರೀತಿ ಗೂಗಲ್ ಪ್ಲೇ ಸರ್ವಿಸಸ್ ಅಂತ ಕ್ರೋಮ್ನಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಮೇಲ್ಗಡೆ ಒಂದು ಈ ರೀತಿ ಗೂಗಲ್ ಪ್ಲೇ ಅಂತ ಬರುತ್ತೆ, ಗೂಗಲ್ ಪ್ಲೇ ಸರ್ವಿಸಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಆ ಆ್ಯಪ್ ಅನ್ನೋದು ಓಪನ್ ಆಗಿದೆ. ಇಲ್ಲಿ ಅಪ್ಡೇಟ್ ಅಂತ ಕೇಳುತ್ತೆ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಇದು ಅಪ್ಡೇಟ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಅಪ್ಡೇಟ್ ಆಗ್ತಾ ಇದೆ. ಇದು 100ಗೆ ಬರೋವರೆಗೂ ಈ ರೀತಿ ಕ್ಲೋಸ್ ಮಾಡ್ತೀನಿ. ನೋಡ್ಬೋದು 100 ಬಂದಿದೆ. ನಂತರದಲ್ಲಿ ಇದು ಇನ್ಸ್ಟಾಲ್ ಆಗಬೇಕಾಗತ್ತೆ. ಇನ್ಸ್ಟಾಲ್ ಆಗೋವರೆಗೂ ವೇಟ್ ಮಾಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ಸ್ಟಾಲ್ ಆಗ್ತಾ ಇದೆ. ಈ ರೀತಿ ಇನ್ಸ್ಟಾಲ್ ಆದ ತಕ್ಷಣದಲ್ಲಿ ಅವು ಸಂಪೂರ್ಣವಾಗಿ ಗೂಗಲ್ ಪ್ಲೇ ಸರ್ವಿಸಸ್ ಅನ್ನೋದು ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆದರೆ ಸಂಪೂರ್ಣ ಅಂತ ಗೂಗಲ್ನ ಏನು ಪ್ರಾಡಕ್ಟ್ ಇದೆ, ಜಿಮೇಲ್ ಇರ್ಬೋದು, ಪ್ಲೇಸ್ಟೋರ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು, ಸರಿಯಾಗಿ ವರ್ಕ್ ಆಗಬೇಕು ಅಂದರೆ ಗೂಗಲ್ ಪ್ಲೇ ಸರ್ವಿಸ್ ಬೇಕೇ ಬೇಕು. ಈ ರೀತಿ ನೀವು ಗೂಗಲ್ ಪ್ಲೇ ಸರ್ವಿಸಸ್ನ ಅಪ್ಡೇಟ್ ಮಾಡ್ಕೋಬಹುದು.